ಓಂ ಶ್ರುತತ್ವಾಚ್ಚ ಓಂ ಸರ್ವಶಬ್ದಾವಾಚ್ಯಸ್ಯ ಲಕ್ಷಣಾಯುಕ್ತೇ. ಭಗವಂತ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತ ಆಗಿಬಿಟ್ರೆ ಅವನಲ್ಲಿ ನೀವು ಅದ್ವೈತಿಗಳು ಭಾವಿಸುವಂತೆ ಲಕ್ಷಣಾವೃತ್ತಿಯಿಂದಲೂ ಕೂಡ ಯಾವುದೇ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಚಾರ್ಯರ ಭಾಷ್ಯದಲ್ಲಿ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ಏನು ಹೇಳಿದೆ ಅಂತ ಅನ್ನೋದನ್ನು ನೋಡಿದ್ದೀವಿ. ಸುದೀರ್ಘವಾದ ತತ್ವಪ್ರಕಾಶಿಕ ಅದಕ್ಕಿದೆ. ಅತಃ ನ ಲಕ್ಷಣಪದಾನಾಮಪಿ ಲಕ್ಷಕತ್ವಂ ಇತಿ ಅಸ್ತೇವ ವಾಚ್ಯತ್ವಸ್ಯ ಲಕ್ಷಣೋಪಯೋಗ ಅನ್ನುವ ವಾಕ್ಯ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಆದ್ದರಿಂದ ಲಕ್ಷಣ ಪದಗಳು ಯಾವ ಸತ್ಯ, ಜ್ಞಾನ, ಅನಂತ ಇತ್ಯಾದಿ ಲಕ್ಷಣದಿಂದ ಬ್ರಹ್ಮನನ್ನು ಹೇಳ್ತವೆ ಅಂತ ನೀವಂತೀರಿ, ಅವು ಕೂಡ ನ ಲಕ್ಷಕ. ಅದು ಭಗವಂತನಿಗೆ ಲಕ್ಷಕ ಅಲ್ಲ. ಅವು ಭಗವಂತನಿಗೆ ಅವು ವಾಚಕವೇ, ಶಕ್ತಿವೃತ್ತಿಯಿಂದ ಅವು ವಾಚಕವೇ ಆಗಿವೆ. ಆದ್ದರಿಂದ ಇತಿ ಅಸ್ತಿ ಇತಿ ಈ ಕಾರಣದಿಂದ ಅಸ್ತೇವ ವಾಚ್ಯತ್ವಸ್ಯ ಲಕ್ಷಣೋಪಯೋಗ. ಭಗವಂತ ಲಕ್ಷಣಾವೃತ್ತಿಯಿಂದ ಪ್ರತಿಪಾದ್ಯ ಅಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ನೀವು ಹೇಳುವಂತೆ ಕೇವಲ ಲಕ್ಷಣಾವೃತ್ತಿಯಿಂದ ಪ್ರತಿಪಾದ್ಯ, ಶಕ್ತಿವೃತ್ತಿಯಿಂದ ಪ್ರತಿಪಾದ್ಯ ಅಲ್ಲ ಅಂತ ಏನು ಹೇಳ್ತಾ ಇದ್ದೀರಿ, ಅದನ್ನು ನಾವು ನಿರಾಕರಣೆ ಮಾಡಿದ್ದೇವೆ ಅಷ್ಟೇ. ಕೇವಲ ಲಕ್ಷಣದಿಂದ ಪ್ರತಿಪಾದ್ಯ, ಶಕ್ತಿವೃತ್ತಿಯಿಂದ ಪ್ರತಿಪಾದ್ಯ ಅಲ್ಲ ಅಂತ ಹೇಳುವುದರಲ್ಲಿ ನಿಮಗಿರುವ ಅಭಿಪ್ರಾಯ ಏನು? ಬ್ರಹ್ಮ ನಿರ್ಗುಣ ಅಂತ. ನಿರ್ಗುಣನಾದ ಬ್ರಹ್ಮನಲ್ಲಿ ಆ ಎಲ್ಲ ಗುಣಗಳು ಇರೋದು ಹೇಗೆ ಅಂತ. ನಾವು ಆ ಬ್ರಹ್ಮನ ನಿರ್ಗುಣತ್ವವನ್ನು ಒಪ್ಪಿಲ್ಲ. ಆಯಾ ಶಬ್ದಗಳು ಭಗವಂತನನ್ನು ಏನಂತ ಪ್ರತಿಪಾದನೆ ಮಾಡ್ತವೆ, ಆ ಎಲ್ಲ ಗುಣಗಳು ಕೂಡ ಭಗವಂತನಲ್ಲಿ ಇದ್ದೇ ಇವೆ ಅಂತ ನಮ್ಮ ತಾತ್ಪರ್ಯ. ಆದ್ದರಿಂದ ಎಲ್ಲ ಶಬ್ದಗಳಿಂದಲೂ ಅವನು ವಾಚ್ಯನೇ ಆಗಿದ್ದ, ಶಕ್ತಿವೃತ್ತಿಯಿಂದ ವಾಚ್ಯನೇ ಆಗಿದ್ದಾನೆ. ಕೆಲವು ಶಬ್ದಗಳಿಂದ ಲಕ್ಷಣಾವೃತ್ತಿಯಿಂದಲೂ ವಾಚ್ಯನಾಗಿದ್ದಾನೆ. ಏನೇ ಆದ್ರೂ ಲಕ್ಷಣಾವೃತ್ತಿಯಿಂದ ಒಂದು ಶಬ್ದವನ್ನು ಒಂದು ಕಡೆ ಪ್ರಯೋಗ ಮಾಡಬೇಕಂದ್ರೆ ಅಲ್ಲಿ ವಾಚ್ಯತ್ವದ ಉಪಯೋಗ ಇದ್ದೇ ಇದೆ. ಶಕ್ತಿವೃತ್ತಿಯಿಂದ ಅದು ವಾಚ್ಯವೇ ಆಗಿರಬೇಕು ಒಂದಲ್ಲ ಒಂದು ಶಬ್ದದಿಂದ ಅಂತಿಷ್ಟು ಈ ಹಿಂದೆ ಬಂದಿದೆ. ತಸ್ಮಾತ್ ವಾಚ್ಯತ್ವಾತ್ ಬ್ರಹ್ಮಣ ಅಖಿಲ ಜಗತ್ ಕಾರಣತೆಯ ಶಾಸ್ತ್ರಯೋನಿತ ಯುಕ್ತ ಇತಿ ಲಕ್ಷಣಂ ನ ಅತಿವ್ಯಾಪ್ತಂ. ತಸ್ಮಾತ್ ವಾಚ್ಯತ್ವಾತ್, ಆದ್ದರಿಂದ ಬ್ರಹ್ಮ ವಾಚ್ಯನಾಗಿದ್ದಾನೆ. ವಾಚ್ಯನಾಗಿರುವುದರಿಂದ ಅವನು ಅಖಿಲ ಜಗತ್ ಕಾರಣ ಎಂಬುದಾಗಿ ಶಾಸ್ತ್ರಯೋನಿಯಾಗಿದ್ದಾನೆ. ಇಡೀ ಜಗತ್ತಿಗೆ ಅವನು ಕಾರಣ ಎಂಬ ದೃಷ್ಟಿಯಿಂದ ಶಾಸ್ತ್ರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಕಾರಣತಯ ಅನ್ನುವುದು ಪ್ರಕಾರವನ್ನು ಹೇಳ್ತದೆ. ಹೀಗೆ ಜಗತ್ ಕಾರಣ ಎಂಬುದಾಗಿ ಅವನು ಶಾಸ್ತ್ರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅಸ್ತಿಯೇವ ಶಾಸ್ತ್ರಯೋನಿತ ಅಂದರೆ ಶಾಸ್ತ್ರ ಪ್ರತಿಪಾದ್ಯತ ಯುಕ್ತ, ಶಾಸ್ತ್ರ ಪ್ರತಿಪಾದ್ಯತ್ವ ಅನ್ನೋದು ಅವನಿಗೆ ಯುಕ್ತ ಆಗ್ತದೆ. ಆದ್ದರಿಂದ ಇತಿ ಲಕ್ಷಣಂ ನ ಅತಿವ್ಯಾಪ್ತಂ. ಆದ್ದರಿಂದ ಈ ಬ್ರಹ್ಮನಿಗೆ ನಾವೇನು ಜಗಜ್ಜನ್ಮಾದಿ ಕಾರಣತ್ವ ಅಂತ ಲಕ್ಷಣ ಹೇಳಿದ್ದೀವಿ, ಆ ಲಕ್ಷಣ ಅದು ಅತಿವ್ಯಾಪ್ತ ಅಲ್ಲ. ಅತಿವ್ಯಾಪ್ತ ಅಲ್ಲ. ತತಶ್ಚ ತದ್ಯುಕ್ತ ವಿಷ್ಣು ಬ್ರಹ್ಮಣ ವಿಷ್ಣುತ್ವಾತ್ ಯುಕ್ತ ಇವ ತದ್ಜಿಜ್ಞಾಸ. ಅಂಥ ಲಕ್ಷಣಗಳಿಂದ ಕೂಡಿದಂತಹ ಬ್ರಹ್ಮ ಏನಿದ್ದಾನೆ ಆ ಬ್ರಹ್ಮನೇ ವಿಷ್ಣು. ಬ್ರಹ್ಮನೇ ವಿಷ್ಣು ಆದ್ದರಿಂದ ಅವನ ಕುರಿತು ಜಿಜ್ಞಾಸ ಮಾಡಬೇಕು ಅಂತ ನಾವು ಪ್ರತಿಪಾದನೆ ಮಾಡಿದ್ದು ಕೂಡ ಯುಕ್ತ ಆಗ್ತದೆ. ಇಲ್ಲಿ ಯುಕ್ತ ಐತಿ ಲಕ್ಷಣಂನ ಅತಿವ್ಯಾಪ್ತಂ ಅಂತಿದೆಯಲ್ಲ, ಲಕ್ಷಣಕ್ಕೆ ಅತಿವ್ಯಾಪ್ತಿ ಇಲ್ಲ ಅಂತ ಜಯತೀರ್ಥರು ಹೇಳುವ ಅಭಿಪ್ರಾಯ. ಈ ಜಗಜ್ಜನ್ಮಾದಿ ಕಾರಣತ್ವ ಅನ್ನುವ ಲಕ್ಷಣ ಬೇರೆಯವರಲ್ಲಿ ಇಲ್ಲ ಅಂತ ಅಷ್ಟು ಮಾತ್ರ ಅಲ್ಲ, ಇವನಲ್ಲಿ ಇಲ್ಲ ಅಂತನೂ ಯಾರೂ ಆಪಾದನೆ ಮಾಡಬಾರ್ದು. ಬೇರೆಯವರಲ್ಲಿ ಯಾರಲ್ಲಾದರೂ ಇದೆ ಅಂತನೂ ತಿಳ್ಕೋಬೇಡಿ. ನಾ ಅತಿವ್ಯಾಪ್ತಂ ಅಂತ ಹೇಳಿದ್ದು ಯಾಕೆಂದ್ರೆ ಇದು ಬ್ರಹ್ಮರುದ್ರಾದಿಗಳಲ್ಲಿ, ಸ್ಕಂದ ಇತ್ಯಾದಿಗಳಲ್ಲಿ ಬೇರೆ ಬೇರೆ ಯಾರಲ್ಲಿಯೂ ಇದೆ ಅಂತ ಹೇಳಬೇಡಿ. ಅದಿರುವುದು ಬ್ರಹ್ಮನಲ್ಲೇ, ಅವನೇ ಸರ್ವಶಬ್ದ ವಾಚ್ಯ. ಮತ್ತೆ ಅವನಲ್ಲಿ ಅದು ಇಲ್ಲ ಅಂತನೂ ಯಾರಾದರೂ ಆಪಾದನೆ ಮಾಡಿದರೆ ಅದು ಹಾಗೆ ತಿಳ್ಕೋಬೇಡಿ. ಜಗತ್ತೆಲ್ಲವೂ ಸತ್ಯವಾದದ್ದೇ. ಸತ್ಯವಾದ ಜಗತ್ತಿಗೆ ಅವನು ಕಾರಣನಾಗಿದ್ದಾನೆ. ಹಾಗೆ ಸತ್ಯವಾದ ಜಗತ್ತಿಗೆ ಕಾರಣನಾಗಿದ್ದಾನೆ ಅಂತ ಅವನನ್ನು ಶಾಸ್ತ್ರಗಳು ಹೇಳ್ತಾ ಇವೆ. ಅದು ನಾ ಹೇಳಿದ್ದೆ ಹಿಂದೊಂದು ವೇದ ಮಂತ್ರ, ಅದು ತತ್ವೋದ್ಯೋತದಲ್ಲೂ ತತ್ವನಿರ್ಣಯದಲ್ಲೂ ಎಲ್ಲೋ ಒಂದು ಕಡೆ ಬರ್ತದೆ. ವಿಶ್ವಂ ಸತ್ಯಂ ಭಗವಾನ ಯುವೋರಿತಾಪಶ್ಚನ ಪ್ರಮಿನಂತಿ ವ್ರತಂ ವಾಮ್ ಅಂತ. ಇನ್ನೊಂದ್ಸರಿ ಆ ಮಂತ್ರವನ್ನು ಹೇಳಬೇಕು ಅಂತ ಅನ್ಕೊಂಡೆ. ಸ್ಪಷ್ಟವಾಗಿ ವಿಶ್ವಂ ಸತ್ಯಂ ಭಗವಾನ, ಭಗವಾನ ಅಂತ ಸಂಬೋಧನೆ. ಅದು ಭಗವಾನವು ಅಂತ. ಅದು ಯಾರನ್ನು ಕುರಿತು ಸಂಬೋಧನೆ ಅಂದರೆ ಮುಖ್ಯ ಪ್ರಾಣನನ್ನ, ಭಗವಂತನನ್ನು ಮತ್ತು ಮುಖ್ಯ ಪ್ರಾಣನನ್ನು ಕುರಿತು. ಭಗವಂತ ಮತ್ತು ಮುಖ್ಯ ಪ್ರಾಣರೇ ಭಗವಾನವು, ಭಗವಾನವು ಭಗವಾನಃ. ವಿಶ್ವಂ ಸತ್ಯಂ, ಈ ಜಗತ್ತು ಸತ್ಯವೇ ಆಗಿದೆ. ಯುವೋಹೋ, ನೀವಿಬ್ರು ಸೇರಿ ಸೃಷ್ಟಿ ಮಾಡಿದ ಈ ಜಗತ್ತು ಸತ್ಯವಾಗಿದೆ. ಆಪಶ್ಚನ ಪ್ರಮಿನಂತಿ ವ್ರತಂ ವಾಮ್. ಆಪಹ ಅಂದರೆ ಜಲಾಭಿಮಾನಿಗಳಾದ ದೇವತೆಗಳು ಅಥವಾ ವೇದಾಭಿಮಾನಿಗಳಾದಂಥ ದೇವತೆಗಳು. ಆಪಹ ಅನ್ನೋ ಶಬ್ದಕ್ಕೆ ವೇದವಂತನೂ ಅರ್ಥ ಇದೆ.
ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ. ಜಲಾಭಿಮಾನಿ ದೇವತೆಗಳು ಅಂದ್ರೆ ಯಾರೋ ಗಂಗೆ ವರುಣ ಅಂತ ಮಾತ್ರ ಅಲ್ಲ, ಐತರೇಯ ಉಪನಿಷತ್ತಿಗೆ ಭಾಷ್ಯಕ್ಕನುಸಾರವಾಗಿ ಆಪಹ ವೈಶ್ವದೇವ್ಯ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷವು ಚ ತತ್ಶ್ರಿಯೋ ಅಂತ ಹೀಗೆ ಬಂದಿದೆ. ಆದ್ದರಿಂದ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಆಪ ಇತಿ ಅಂತ ಐತರೇಯ ಭಾಷ್ಯ, ಐತರೇಯ ಉಪನಿಷತ್ತು. ಅದರ ಭಾಷ್ಯದಲ್ಲಿ ಆಚಾರ್ಯರು ಚತುರ್ಮುಖ ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ, ರುದ್ರ, ಪಾರ್ವತಿ ಹೀಗೆ ಎಲ್ಲ ದೇವತೆಗಳು, ಸಪತ್ನೀಕರಾದ ಎಲ್ಲ ದೇವತೆಗಳು ಕೂಡ ಅಪಶಬ್ದದಿಂದ ವಾಚ್ಯರು ಅಂತ ಹೇಳಿದ್ದಾರೆ. ಆದ್ದರಿಂದ ಭಗವಂತನೇ, ಪ್ರಾಣನೇ, ನೀವಿಬ್ಬರು ಸೇರಿಸಿ ಸೃಷ್ಟಿಸಿದ ಈ ಜಗತ್ತು ಸತ್ಯ ಎಂಬ ವಿಷಯದಲ್ಲಿ ಎಲ್ಲ ದೇವತೆಗಳು ಸಾಕ್ಷಿಭೂತರಾಗಿದ್ದಾರೆ. ಅದಕ್ಕೆ ಮಘವಾನ ಅಂತ ಅನ್ನೋದಕ್ಕೆ ನಂದು ಮತ್ತೊಂದು ಅರ್ಥ ಇದೆ. ಮಘವಾನ ಅಂದರೆ ಕೇವಲ ಭಗವಂತ ಮತ್ತು ಮುಖ್ಯ ಪ್ರಾಣರೇ ಅಂತ ಅರ್ಥ ಮಾಡಬೇಡಿ. ಮಘವಾನ ಅಂದರೆ ಲಕ್ಷ್ಮೀದೇವಿ ಮತ್ತು ನಾರಾಯಣರೇ. ಲಕ್ಷ್ಮೀದೇವಿಯನ್ನು ಮಘವ ಎಂಬ ಶಬ್ದದಿಂದ ನಾವು ಹೇಳ್ಬೋದು. ಅದು ಲಿಂಗ ಹೇಗೆ ಮಘವ ಅನ್ನೋ ಶಬ್ದ ಲಕ್ಷ್ಮೀದೇವಿಯಿಂದ ಹೇಗೆ ಹೇಳ್ತದೆ ಅಂತ ಆಮೇಲೆ ಜಿಜ್ಞಾಸೆ ಮಾಡ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ, ಅದು ಹೇಗೂ ಮಾಡ್ಬೋದು. ಲಕ್ಷ್ಮೀದೇವಿ ಕೂಡ ಪುರುಷಳೇ, ಪುಂವತ್ ಶಕ್ತಿಮತಿ, ಗಂಡಸಿನಂತೆ ಶಕ್ತಿ ಉಳ್ಳವಳಾಗಿಬಿಟ್ರೆ ಅವಳು ಪುರುಷ ಶಬ್ದ ಹೇಳ್ಬೋದು ಅಂತಿದೆ. ಆದ್ದರಿಂದ ಈಗ ಮಾತಾಚ ಪಿತಾಚ ಪಿತರವು ಅಂತ ಆಗ್ತದಲ್ಲ, ಮೊದಲು ತಾಯಿ ಆಮೇಲೆ ತಂದೆ ಎರಡನ್ನೂ ಸೇರಿಸಿ ಹೇಳಿ ಅದು ಮಾತಾ ಪಿತರವು ಅಂತನೂ ಆಗ್ತದೆ, ಹಾಗೆ ಪಿತರವೂ ಆಗ್ತದೆ. ಹಾಗೆ ಮಘವತೀಚ, ಮಘವಾಚ, ಮಘವಾನವು ಅಂತ ವಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಥವಾ ಮಘವ ನಾರಾಯಣ, ಮಘವ ಇನ್ನೊಂದು ಲಕ್ಷ್ಮೀದೇವಿ, ಅವಳು ಕೂಡ ಪುಮ್ಮತ್ ಶಕ್ತಿಮತಿ. ಆದ್ದರಿಂದ ಮಘವಾಚ ಮಘವಾನವು ಅಂತ ಹೀಗೆ ಲಕ್ಷ್ಮೀದೇವಿನ ಅನುಸಂಧಾನ ಮೊದಲು ಮಾಡಿ ಆಮೇಲೆ ಮುಖ್ಯ ಪ್ರಾಣನ ಅನುಸಂಧಾನ ಮಾಡಬೇಕು. ಭಗವಂತ ಮತ್ತು ಲಕ್ಷ್ಮೀದೇವಿಯರೇ ನೀವಿಬ್ಬರು ಸೇರಿ ಮಾಡಿದ ಜಗತ್ತಿರು ಸತ್ಯ ಎಂಬ ವಿಷಯದಲ್ಲಿ ಚತುರ್ಮುಖ, ಸರಸ್ವತಿ, ಪ್ರಾಣ, ಭಾರತಿ, ಗರುಡ, ಶೇಷರುದ್ರರು ಸಪತ್ನೀಕರು, ಇಂದ್ರ ಕಾಮಾದಿಗಳು ಸಪತ್ನೀಕರು ಸಾಕ್ಷಿಯಾಗಿದ್ದಾರೆ ಅಂತ ಅದಕ್ಕರ್ಥ. ಜಗತ್ತಿನ ಸೃಷ್ಟಿ ಮತ್ತು ಜಗತ್ತಿನ ಪಾಲನೆ, ನಾಶ ಅಂತ ಅನ್ನೋದಿದೆಯಲ್ಲ, ಜಗತ್ತು ಒಂದು ಸರಿ ಸೃಷ್ಟಿಯಾಗಿ ಮುಗಿತು, ಇನ್ನು ಮತ್ತದು ಸೃಷ್ಟಿ ಆಗ್ತಿಲ್ಲ ಅಂತ ಅರ್ಥ ಅಲ್ಲ. ಜಗತ್ತಿನ ಸೃಷ್ಟಿ ಇನ್ನೂ ಕೂಡ ನಡೀತಿದೆ. ಈಗ ಪ್ರತಿಯೊಂದು ಹಂತದಲ್ಲೂ ಕೂಡ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಅದಕ್ಕಿಂತ ಮೂಲಭೂತವಾಗಿ ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರಗಳ ಸೃಷ್ಟಿ ಒಮ್ಮೆ ಪ್ರಕೃತಿ ಸೃಷ್ಟಿ ಆರಂಭದಲ್ಲಿ ಆಗಿ ಹೋಗಿದೆ. ಆಮೇಲೆ 5 ಮಹಾಭೂತಗಳ ಸೃಷ್ಟಿಯು ಕೂಡ ಆಗಿ ಹೋಗಿದೆ. ಆದರೆ ಪ್ರತಿಯೊಂದು ಹಂತದಲ್ಲಿಯೂ ಇನ್ನು ಪ್ರಳಯ ಆಗುವವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲಿಯೂ ಅನೇಕ ಪ್ರಾಣಿಗಳ, ಪಕ್ಷಿಗಳ ಸೃಷ್ಟಿ ಆಗ್ತಿರ್ತದೆ, ಅನೇಕ ಜೀವಗಳ ಸೃಷ್ಟಿ ಆಗ್ತಿರ್ತದೆ. ಹೀಗೆ ಸೃಷ್ಟಿ ಮುಂದುವರೆದಿರ್ತದೆ. ಆಮೇಲೆ ಜಡವಾದ ವಸ್ತುಗಳ ಸೃಷ್ಟಿ, ಯಾವುದೋ ಒಂದು ಮನೆ, ಯಾವುದೋ ಒಂದು ಮಠ, ಮತ್ತೊಂದು ಯಾವುದೋ ಘಟ, ಪಟ ಮೊದಲಾದ ವಸ್ತುಗಳ ಸೃಷ್ಟಿ. ಹೀಗೆ ಮೂಲಭೂತವಾದ ಸೃಷ್ಟಿ ಬೇರೆ, ಸ್ಥೂಲ ಸೃಷ್ಟಿ ಬೇರೆ. ಆ ಮೂಲಭೂತವಾದ ಸೃಷ್ಟಿ ಆವಾಗ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯವರು ಯಾರು ಇರಲಿಲ್ಲ ಅಂತ ನಾವು ತಿಳ್ಕೊಳ್ಳಬೇಕಾರೆ. ಆದರೆ ಈ ಸ್ಥೂಲವಾದ ಸೃಷ್ಟಿಗೆ ಈ ಎಲ್ಲ ದೇವತೆಗಳು ಸಾಕ್ಷಿಯಾಗಿದ್ದಾರೆ, ಇದು ಒಂದರ್ಥ. ಇನ್ನೊಂದು, ಮುಕ್ತರಾದವರು ಪರಮಾತ್ಮನ ಸೃಷ್ಟಿ ಪ್ರಕ್ರಿಯೆಯನ್ನು ಕಾಣುತ್ತಾರೆ ಅಂತ ಐತರೇಯ ಉಪನಿಷತ್ತು ಅದರ ಭಾಷ್ಯದಲ್ಲಿದೆ. ನನಗೆ ಆ ವಾಕ್ಯ ಈಗ ನೆನಪಿಗೆ ಬರ್ತಿಲ್ಲ. ಆದ್ರಿಂದ ಮುಕ್ತನಾದ ಬ್ರಹ್ಮ, ವಾಯು ಸಪತ್ನೀಕರಾಗಿ, ಗರುಡ, ಶೇಷ, ರುದ್ರಾದಿಗಳು ಸಪತ್ನೀಕರಾಗಿ ಅವನ ಸೃಷ್ಟಿ ಕಾರ್ಯವನ್ನು ಸದಾ ನೋಡ್ತಾರೆ ಅಂತ ಅದರ ತಾತ್ಪರ್ಯ. ಹಾಗೆ ಅರ್ಥ ಮಾಡ್ಕೋಬಹುದು. ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೇ ಅಂತ ಇನ್ನೊಂದು ಮಂತ್ರ. ಇದು ಋಗ್ವೇದದ ಮಂತ್ರ, ಆಚಾರ್ಯರು ಸರ್ವಮೂಲದಲ್ಲಿ ಉದ್ಧರಿಸಿದ ಮಾತು. ಸತ್ಯಸ್ಸೋ ಅಸ್ಯ ಮಹಿಮಾ, ಈ ಭಗವಂತರ ಮಹಿಮೆ ಏನಿದೆ ಅದು ಸತ್ಯವಾಗಿದೆ, ಅದು ಕಾಲ್ಪನಿಕವಾದ ಮಹಿಮೆ ಅಲ್ಲ, ಅವನು ನಿರ್ಗುಣನಲ್ಲ. ಅಸ್ಯ ಮಹಿಮಾ ಸತ್ಯ. ಗೃಣೇಶವ ವಿಪ್ರರಾಜ್ಯೆ, ನಾನು ಪ್ರವಚನಕ್ಕೆ ಕೂತಾಗ, ಪಾಠಕ್ಕೆ ಕೂತಾಗ ನನ್ನ ಎದುರಿಗಿರುವಂಥವ್ರು ಯಾರು ಅಂದರೆ ವಿಪ್ರರು, ಜ್ಞಾನದ ಹಸಿವುಳ್ಳಂಥವ್ರು. ಆದ್ದರಿಂದ ಜ್ಞಾನವನ್ನು ಪಡೆಯಬೇಕು ಅಂತ ಬಯಸಿದಂಥ ಬ್ರಾಹ್ಮಣರಿದ್ದಾರೆ. ಅವರ ರಾಜ್ಯ, ದೊಡ್ಡ ತಂಡವೇ ನನ್ನ ಎದುರುಗಡೆ ಇದೆ. ಆ ರಾಜ್ಯ ಅಂಥವರ ಎದುರಿಗೆ ಶವಃ ಉದ್ದೇಶ್ಯ ಗೃಣೆ, ಈ ಭಗವಂತನ ಮಹಿಮೆ, ಸತ್ಯವಾದ ಭಗವಂತನ ಮಹಿಮೆಯನ್ನು ನಾನು ಹೇಳುವುದರಿಂದ ಶವ ಅಂದರೆ ಸುಖ ನನಗೂ ಆಗ್ತದೆ, ಕೇಳುವವರಿಗೂ ಆಗ್ತದೆ. ಈ ಉದ್ದೇಶದಿಂದ ನಾನು ಅದನ್ನು ಪ್ರತಿಪಾದನೆ ಮಾಡ್ತೇನೆ ಅಂತ ಹೀಗೊಂದು ಇನ್ನೊಂದು ವೇದವಾಕ್ಯನೂ ಕೂಡ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.